ಎಸ್, ಇಲ್ಲಿ ರೈಟ್ ಹೋಗ್ಬೇಕು. ನಾವು ಅಲ್ಲಿಂದ ಬಂದಿದ್ದು, ಇಲ್ಲಿ ಸ್ಟ್ರೈಟ್ ಹೋದ್ವಿ, ಈಗ ಇಲ್ಲಿ ಹೋಗಬೇಕು. ಇಲ್ಲಿ ಮಾತ್ರ ಏನೋ ಮಾಡಿದ್ರು, ತಡೀರಿ ನೋಡೋಣ. ಎಂಥದ್ದು ಇಲ್ಲ ಗುರು, ಕೆರೆಗಿರೆ ಏನಿಲ್ಲ, ನೀಟ್ ಮಾಡಿದ್ದಾರೆ ಅಷ್ಟೇ. ಆನೆ ವೀಕ್ಷಣಾ ಸ್ಥಳ ಅದು, ಫಾರೆಸ್ಟ್ ಅವರಿಗೆ. ಇಲ್ಲಿ ನೀರು ಹೋಗುತ್ತೆ ಪಕ್ಕ ಮಳೆಗಾಲದಲ್ಲಿ. ಯೋ ಯೋ ಯೋ, ಇಲ್ಲೇನೋ ಮಾಡಿದ್ದಾರೆ, ಅಲ್ಲೇನೋ ಇದೆ ಗೈಸ್, ಅಲ್ಲಿ ಏನೇನೋ ಮಾಡಿದ್ದಾರೆ. ಏನೋ ಇದೆ, ಬಾವಿಗಳು ಅನ್ಸುತ್ತೆ ಇದೆಲ್ಲ ನೀರಿಗೆ. ಅಂದರೆ ಫಾರೆಸ್ಟಿಂದ ಏನೋ ಮಾಡೋ ಥರ ಮಾಡಿದ್ದಾರೆ, ಆದರೆ ಸಕ್ಸಸ್ ಆಗಿಲ್ವಾ, ಇಲ್ಲ ಮಾಡ್ತಾ ಇರಬಹುದಾ? ಮಾಡ್ತಾ ಇರೋಕ್ಕೆ ಚಾನ್ಸೇ ಇಲ್ಲ. ಇನ್ನೆಲ್ಲಿ ಮಾಡೋದು ಇದನ್ನು ಇಷ್ಟು ವರ್ಷ ಆದಮೇಲೆ? ಅಲ್ಲೇನೋ ಮಾಡಿದ್ದಾರೆ ಬಾವಿ ಥರ, ಇಲ್ಲಿ ನೋಡಿ ಇಲ್ಲೇನೋ ಇದೆ. ಇಲ್ಲ ಬಿಟ್ಟಿಲ್ಲ ಅನ್ಸುತ್ತೆ ಗೈಸ್, ನೋಡಿ ಇಲ್ಲಿ ಎಲ್ಲ ಇದೆಲ್ಲ ಜಾಗ ಮಾಡಿದಿದ್ರೆ ಕ್ರೇಜಿಯಾಗಿ ಕಾಣ್ತಾಯಿತ್ತು, ಇಲ್ಲ ಕ್ರೇಜಿಯಾಗಿ ಇರ್ತಿತ್ತು. ಇಲ್ಲಿ ಮಾತ್ರ ಬಾವಿ ಇದೆ, ದೊಡ್ಡದು ಮಾಡಿದ್ದಾರೆ, ಫುಲ್ ಸೀಸ್ ಮಾಡಿದ್ದಾರೆ ಅನಿಸುತ್ತೆ ಇಲ್ಲಿ ಅಷ್ಟೇ. ಕ್ರೇಜಿ ಸಖತ್ತಾಗಿದೆ ಜಾಗ ಮಾತ್ರ, ಫುಲ್ ಕಾಡು. ಈಗ ಯಾವ ಕಡೆ ಹೋಗ್ತಿದ್ದೀವಿ? ಈಗ ಹೋಗ್ತೀವಿ ರೀ, ಈಗ ಮತ್ತೆ ಸಿಗ್ತೀವಿ. ಈಗ ಹೋಗ್ತಾ ಇರ್ತಾಡಿರಿ, ಇಲ್ಲೇನೋ ಇದೆ ನೋಡೋಣ. ಇದು ಒಂದು ನೋಡ್ತೀನಿ, ಇಲ್ಲಿ ತನಕ ಬಂದಿದ್ದೀವಲ್ಲ, ಬಾವಿನ ಏನು ನೋಡೋಣ. ಓ, ಇದು ಬಾವಿ, ಇದು ಬಾವಿ. ಇದೇನೋ ಮಾಡಕ್ಕಂತ ಇದರಿಂದ ನೀರು ತುಂಬಿ ಇದಕ್ಕೆ ಹೋಗೋದೇನೋ. ಫೌಂಟೇನ್ ಥರ ಏನಾದ್ರೂ, ಆದರೆ ಎಲ್ಲ ಹಾಳಾಗಿದೆ ನೋಡಿ, ಫುಲ್ ಹಾಳಾಗ್ಬಿಟ್ಟಿದೆ. ನಾವು ಬಂದಿದ್ದೆ ಎಲ್ಲಿಗೆ? ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಇಲ್ಲೂ ಅಷ್ಟೇ, ಒಂದು ಜೀಪ್ ಹೋಗಿದೆ, ಮಳೆ ಬಂದಮೇಲೆ ಹೋಗಿದೆ, ಇಲ್ಲ ಮಳೆ ಬರೋದಿಗೆ ಹೋಗಿದೆ ಅನಿಸುತ್ತೆ. ಇಲ್ಲಿಗೆಲ್ಲ ಟ್ರೆಕ್ ಮಾಡಿದ್ದಾರೆ ತುಂಬ ಜನ. ವಾರೆ ವಾಚ್ ಅಂದರು ಮಾತ್ರ. ಗೈಸ್, ಆಮೇಲೆ ಕಾರ್ ಅಂತೂ ಇಲ್ಲಿಗೆ ತಗೊಂಡು ಬರಲೇಬೇಡಿ, ಯಾವುದೇ ಕಾರಣಕ್ಕೂ ಹತ್ತು ಹೋಗಲ್ಲ. ಅಮ್ಮ ಹೋಗಿಸ್ಬೋದು, ತುಂಬ ತಗ್ಗಿದ್ರೆ ಆಗಲ್ಲ ಅಷ್ಟೇ. ಹೋಗುತ್ತೆ ಫುಲ್ಲು, ಹೊಡ್ಸ್ಕೊಂಡು ಹೋಗುತ್ತೆ ಕೆಳಗಡೆ. ಅದ್ರ ಮೇಲೆ ನಿಮ್ಗೆ ಬಿಟ್ಟಿದ್ದು ತರೋದು, ಆದರೆ ತಗೊಬನ್ನಿ. ಬಿಡ್ತಾ ಇಲ್ಲ ಅಂದರೆ ಎಲ್ಲಿಗೆ ಹೋಗ್ತಿದ್ಯಾ ಗುರು? ಬಿಡ್ತಾ ಇಲ್ಲ ಅಂದರೆ ತರಕ್ಕೆ ಹೋಗ್ಬೇಡಿ. ಓ ವಾವ್ ವಾವ್ ವಾವ್, ವಾಟ್ ದ ಫಾದರ್ ಮಾದರ್ ಗಾಯ್ಸ್, ಕ್ರೇಜಿ ಇದೆ. ಇಲ್ಲಿ ಮೇಲೆ ಹೋಗೋಣ ವಿಡಿಯೋ ಮಾಡೋಕ್ಕೋಸ್ಕರ. ವಾವ್, ಇದು ಸೈಕು, ನನ್ನ ಟೈರ್ ಹತ್ತಲ್ಲ. ವಾಟ್ ದ ಫಾದರ್ ಮಾದರ್, ಒಂಚೂರು ಸ್ಲಿಪ್ ಆದರೆ ಗುಂಡಿ ಒಳಗೆ ದಬಾಕೊಂಡು ಸೀದಾ ಪಾಯಿಂಟ್ ಪುಟ್ಟಚಾರಿ ಆಗ್ತೀನಿ. ವಾ ದೇವ್ರೆ, ಹಿಂದೆ ನೋಡಿ ಗಾಯ್ಸ್, ಹಿಂದೆ ಎಂತ ವ್ಯೂ ಇದೆ ನೋಡಿ. ಒಂದು ನಿಮಿಷ ನೋಡಿ, ಹಿಂದೆ ನೋಡಿ ತೋರಿಸ್ತೀನಿ. ಹಿಂದೆ ನೋಡಿ, ಅಪ್ಪ ಅಲ್ಲೋಡು, ಇಲ್ಲಿ ಎತ್ತಿನ ಭುಜಕ್ಕೆ ಅಂತಕ್ಕೂ ಆಗ್ತಾರಲ್ಲ. ಯಪ್ಪ ದೇವ್ರೆ. ಗಾಯ್ಸ್, ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೊಂದು ಕೈ ಮುಗಿ ಸುಮ್ಮನೆ ಈ ಕಡೆ ಬನ್ನಿ, ಹೇಳ್ತೀನಿ, ಬಿಡತಕ್ಕ ಬನ್ನಿ. ಎಂತ ಸಕಲಾಗಿದೆ ಗಾಯ್ಸ್. ವಾ, ಇನ್ನು ಕ್ರೇಜಿನಾ? ವಾ ವಾ, ಇನ್ನು ಫೈನಲಿ ಗಾಯ್ಸ್
ಇಲ್ಲಿ ನೋಡಿ ಹೆಂಗೆ, ಎಂತ ಜಾಗ ಗುರು ಇಲ್ಲಿ, ಅಪ್ಪ ಅದೇ ಎತ್ತಿನ ಭುಜಾಗ. ದೇವ್ರೆ, ಏನೋ ಇದು ಕಂದ ಕಂದ ಮಾತ್ರ, ಎಂತ ಜಾಗ ಗುರು. ಶೇ ಶೇ ಶೇ, ಎಂತ ವ್ಯೂ ಗಾಯ್ಸ್. ಅಲ್ಲಿ ದೂರದಿಂದ ನೋಡ್ತಿದ್ವಿ ಅಷ್ಟು. ಅವ್ರು ಹೆಂಗ್ ಹೋಗೋದು ಇಲ್ಲಿಗೆ, ಯಾರು ಹೋಗ್ತಾರೆ ಅಂತ ನೋಡಿ. ಯಾರು ಬೇಕಾದ್ರೂ ಹೋಗಬಹುದು. ಒಬ್ಬ ವಾವ್ 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 ಮಾತ್ರ ಭಾರಿ ಸಖತ್ತಾಗಿರೋ ವಾವ್ ಮಾತ್ರ ಇದು. ವಾಚ್ ಟವರ್ ಮೇಲ್ಗಡೆ ಚೆನ್ನಾಗಿದ್ರೆ ಒಂದು ಕ್ಯಾಮ್ರಾ ಹಾಕ್ಬಿಡ್ಬೋದು ಇತ್ತಗೆ. ಇದು ಆನೆಗಳು ನೋಡಕ್ಕಂತ, ಅಂದರೆ ಆನೆಗಳು ತುಂಬ ಓಡಾಡುತ್ತೆ ಗೈಸ್. ಹಾಗಾಗಿ ಆನೆಗಳು ನೋಡೋಕ್ಕೋಸ್ಕರ ಈ ವಾಚ್ ಟವರ್ ಮಾಡಿರೋದು. ಯೋ ಬೇಬಿ, ಎಲ್ಲಿಗೋ ಬಂದಿದ್ದೀವಿ ನಾವು. ಎಂತಕ್ಕ ಹೋಗ್ತಾರೆ ಎತ್ತಿನ ಭುಜಕ್ಕೆ ಮತ್ತೆಲ್ಲ. ಇದು ಎಂತ ಜಾಗ ಗುರು. ಬಾಯ್ಸ್ ನೋಡಿ, ವಾವ್ ವಾವ್ ಅಂದರೆ ಎಷ್ಟು ಹೇಳಿದ್ರು ವಾವ್ ಅಂತ ಹೇಳಿದ್ರೆ ಸಾಕಾಗಲ್ಲ. ನಾವು ಇಲ್ಲೇ ಈ ಹುಟ್ಟಿ ಗುಡ್ಡ ನೋಡ್ಕೊಂಡು ಬೆಳೆದವ್ರಿಗೆ ಹಿಂಗೆ ನೀವು ಹೊರಗಡೆಯಿಂದ ಬಂದರೆ ಹಿಂಗೆ ಹೆಂಗೆ ಅನ್ನಿಸ್ಬೋದು ನೋಡಿ, ಯೋಚನೆ ಮಾಡಿ ನೀವೇ. ವಾವ್ 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 ವಾವ್, ತುಂಬ ಸೈಕಾಗಿದೆ ಗೈಸ್, ತುಂಬ ಅಂದರೆ ತುಂಬ ಸಖತ್ ಸೈಕಾಗಿದೆ ಮಾತ್ರ. ಎಲ್ಲ ಬಿದೋಗಿದೆ ತುಕ್ಕಿಡ್ದು. ಮನೆ ಹಾಂ ಹಾಂ, ಏಕೆ? ಹಾಂ, ಇಲ್ಲೂ ಅಷ್ಟೇ ನಡುಕ್ಸ್ಕೊಂಡೆ ಹತ್ತು ಹೇಳ್ತೀನಿ. ಹ್ಞೂ ಕಣ. ಯೋ ಬೇಬಿ, ವಾಟ್ ಇಸ್ ದಿಸ್ ಬೇಬಿ? ಗಟ್ಟಿ ಇದೆ ಅಲ್ಲ? ಹಾಂ, ಸಡನ್ ಆಗಿ ಏನು ಬೀಳಲ್ಲ ಬಾ. ಹಾಂ, ಇಲ್ಲಿ ಮಳೆ ಅಲ್ಲ, ಮತ್ತೆ ಮೇಂಟೈನ್ ಮಾಡಬೇಕು. ಹಾಂ, ಅಲ್ಲ, ಹತ್ತಕ್ಕೆ ಹೋಗಬೇಡಿ ಇಲ್ಲಿ ಅಷ್ಟೇ. ಯಾವುದೇ ಕಾರಣಕ್ಕೂ ಹತ್ತಕ್ಕೆ ಹೋಗಬೇಡಿ ಇಲ್ಲಿ. ನಾವು ಜವಾಬ್ದಾರರಲ್ಲ, ನೀವು ಹತ್ತಿ. ಬಾ ಬಾ ಬಾ. ನಿಧಾನಕ್ಕೆ, ಫೋರ್ಸ್ ಮಾಡಬೇಡ. ಫುಲ್ ಅದ್ರ ಅಲ್ಲ, ಸೈಡಿಂದ ಗ್ರಿಪ್ಪು. ಅದೇ ಸೇತುವೆ, ಅದು ಈಗ ಹೋಗಿದ್ದು ಅಲ್ಲಿ, ಅದೇ ಸತಿಗ್ನಳ್ಳಿ, ಅಲ್ಲೇ ರೋಡ್ ಕಾಣಿಸ್ಕೊಣ. ಹಾಂ, ನಾನು ಇಳಿತೀನಿ ಫುಲ್ ಗೈಸ್. ಇದು ನೋಡಿ, ಇಲ್ಲಿ ಫುಲ್ ತುಕ್ಕಿಡ್ದು ಒಂದೊಂದು ಪೀಸ್ ಆಗಿದೆ ಎಲ್ಲ. ತಡಿ ಕೆಳಗೆ ಹೋಗಿ ತೋರಿಸ್ತೀನಿ ಅದನ್ನು. ಬರಲೇ ಇಲ್ಲ. ಇಲ್ಲಿ ನೋಡಿ, ನಾವು ಯಾವ ಗ್ಯಾರಂಟಿ ಮೇಲೆ ಹೋದ್ವಿ ಗೊತ್ತಿಲ್ಲ, ಯಾಕಂದರೆ ನಾವು ಕೆಳಗೆ ನೋಡಲಿಲ್ಲ. ಇಲ್ಲಿ ಬಂದು ಆಮೇಲೆ ಹೊಡ್ಸ್ಕೊಬೇಡಿ ಆಮೇಲೆ ಸುಮ್ಮನೆ, ಆಯಿತಾ? ಈಗ ನೋಡಿ, ಇಲ್ಲಿಂದ ಹೊರಟ್ವಿ ಗೈಸ್. ಎಂಥ ಜಾಗ ಬಿಟ್ಟು ಹೊರಟಿದ್ದೀವಿ. ಬೇಜಾರಾಗ್ತಿದೆ ಗುರು. ಮಳೆಗಾಲದಲ್ಲಿ ಬರಬೇಕು, ಬೇಜಾರೆಲ್ಲ ಫಸ್ಟ್ ಹೋದರೆ ಸಾಕು ಅನಿಸಿರುತ್ತೆ. ಓಕೆ, ಬರೋಣ. ಮಳೆಗಾಲದಲ್ಲೂ ಬೇಸಿಗೆಗಾಲದಲ್ಲೂ ಎಲ್ಲ ಕಾಲದಲ್ಲೂ ಬರೋಣ. ಯೋ ಯೋ ಯೋ, ಮಾತೇ ಬರ್ತಿಲ್ಲ. ಸೈಕಾಗಿದೆ ಇದು.
ಇಲ್ಲಿ ಮಜಾ ಇದ್ದಿದ್ದು. ನಂದು ಒಂದು ಸೈಡ್ ತಿರುಗ್ತಾ ಕೂತಿದ್ದೆ ಹಂಗೆ, ಈ ಕಡೆ ಸೈಡ್ ಹೋಗಿದೆಯಲ್ಲ ಫುಲ್ ತಿರುಗ್ತಾ ನೋಡಿ, ವಾ ಬ್ರೇಕ್ ಹಿಡಿತಾ ಇಲ್ಲ. ಇದು ಈ ಗುಂಡಿಲಿ ದಾಟ್ಸ್ಕೊಂಡ್ ಬಂದಿದ್ದೀವಲ್ಲ ನಾವು, ಎಂತ ನನ್ನ ಮಕ್ಳಿರ್ಬೇಕು. ಅದು ಹೆಂಗೆ ಹತ್ತಿತ್ತು ಗೊತ್ತಿಲ್ಲ, ಜಾರ್ದಾನೆ ಮಾತ್ರ ಜಾರಿ ಲಪಕ್ಕಂದು ಹೋಗ್ಬೇಕಿತ್ತು. ಈಗ ಇಲ್ಲಿಂದ ಬಂದ್ವಿ, ಇಲ್ಲಿ ರೋಡ್ ಇದೆಯಲ್ಲ ಹೋಗ್ತಾ ಇದ್ದೀವಿ, ನೋಡೋಣ ಎಲ್ಲಿ ತನಕ ಹೋಗುತ್ತೆ. ಯಾರು ಸಿಕ್ಕಿದ್ರೆ ವಾಪಸ್ ಹೋಗಿ ಅಂದರೆ ವಾಪಸ್ ಬರ್ತೀವಿ, ಒಂದೇ ಮಾತು, ಜಾಸ್ತಿ ಏನಿಲ್ಲ. ಇದು ಯಾವ ಥರ ಇದೆ ಗೊತ್ತಾ, ಈ ಕಾಸ್ ಪ್ಲೇಟಿಗೆ ಹೋದ್ವಿ ನಾವು, ಮಹಾರಾಷ್ಟ್ರ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ. ಕಾಸ್ ಪ್ಲೇಟಿಗೆ ಹೋಗ್ಬೇಕಾದ್ರೆ ಇದೇ ಥರ, ಅದೇ ರೋಡ್ ಇತ್ತು ಅಲ್ಲಿ, ಈ ಥರ ಮರಗಳು ಈ ಥರ ಎಲ್ಲ ಇತ್ತು, ಸಖತ್ತಾಗಿತ್ತು ಮಾತ್ರ. ಅದು ತುಂಬ ಕ್ರೇಜಿಯಾಗಿತ್ತು ಆ ರೋಡು. ಅಲ್ಲಿಗೆ ಮಳೆಗಾಲದಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ವಿ. ವಾಹ್, ಇಲ್ಲಿ ರೋಡ್ ಇದೆ ಅನಿಸುತ್ತೆ. ರೋಡ್ ಇದೆಯಾ? ರೋಡ್ ಇದೆ ಅಂದರೆ ಹೋಗೋದೆ ನಾವು. ಎಲ್ಲೆಲ್ಲೋ ಹೋಗ್ತಿದ್ದೀವಿ, ಏನೇನೋ ಮಾಡ್ತಾ ಇದ್ದೀವಿ. ಹೋಗೋಣ ಹಾಂ, ಈ ಕಡೆ ಇನ್ನೊಂದು ಸತಿ ಬರೋಣ ಬಿಡು. ಹಾಂ ಮತ್ತೆ ಬಾಯ್ ಬಾಯ್ ಜಾಗ. ಮತ್ತೊಂದು ಸತಿ ಬರ್ತೀವಿ, ಎಲ್ಲ ಒಂದೇ ಸತಿ ಮುಗಿಸ್ಬಿಟ್ರೆ. ಅಷ್ಟರೊಳಗೆ ಯಾರು ಹೋಗಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಹಾಕ್ಬಿಡ್ಬೇಡಿ, ನನ್ನ ವೀಡಿಯೋ ನೋಡಿದರೆ ಗೊತ್ತಾಯ್ತಾ. ಎತ್ತಿನ ಯು ಬ್ಯೂಟಿ, ಎತ್ತಿನ ಭುಜ, ಯು ಬ್ಯೂಟಿ. ನಾವು ಅಲ್ಲಿ ಹೋಗಿದ್ವಿ, ಆ ರೋಡಲ್ಲಿ ಹೋಗಿದ್ವಿ. ಡೆಡ್ ಎಂಡು, ಇನ್ನೇನು ಇರಲಿಲ್ಲ. ಆ ರೋಡ್ ಎಲ್ಲಿ ತನಕ ಹೋಗಿದೆ ಅಲ್ಲಿ ತನಕ ಹೋಗಿದ್ವಿ. ಇನ್ನು ಫ್ಯೂಚರಲ್ಲಿ ಏನಾದ್ರು ರೋಡ್ ಮಾಡಿದರೆ ಹೋಗ್ತೀವಿ ಇನ್ನು ಮುಂದೆ. ಓಕೆ ಗಾಯ್ಸ್, ಓಕೆ. ಎತ್ತಿನ ಭುಜ ಇಲ್ಲೆಲ್ಲ ಹೋಯ್ತು. ಬಾಯ್ ಎತ್ತಿನ ಭುಜಕ್ಕಿನ್ನು. ವಾವ್, ಬ್ರೇಕ್ ಹಿಡಿದ್ರೆ ಸಿಗಲ್ಲ. ಬೀಳ್ತೀನಿ. ಬೀಳಲ್ಲ, ಹಂಗೆ ಈಸಿಯಾಗಿ ಏನು ಬೀಳಲ್ಲ ಗೈಸ್, ಸುಮ್ಮನೆ ಹೇಳಿರ್ತೀನಿ ಅಷ್ಟೇ, ಹಂಗೆಲ್ಲ ಬೀಳಲ್ಲ. ಯಾವ ಆಫ್ ರೋಡ್ ಗಾಡಿ, ಯಾವ್ದು ಎಕ್ಸ್ಪಲ್ಸು? ಯಾರು ಎಕ್ಸ್ಪಲ್ಸ್ ಅಂದಿದ್ದು? ಬ್ರೋ ಸ್ಲೋ ಆಗಿ ಬರ್ತಾನೆ. ಎಸ್, ಬ್ಯಾಕ್ ಟು ರೋಡ್ ಗಾಯ್ಸ್. ಇದೆ ನೋಡಿ, ಇಲ್ಲಿ ರೈಟ್ ಹೋದರೆ ನಾಣ್ಯ ಭೈರವೇಶ್ವರ ದೇವಸ್ಥಾನ, ಲೆಫ್ಟ್ ಹೋದರೆ ಗೌಡಹಳ್ಳಿ, ಅಂದರೆ ನೀವು ಮೇನ್ ರೋಡಿಗೆ ಹೋಗ್ತಿರಲ್ಲ ಆ ರೋಡ್. ಇದು ಭಟ್ರ ಮನೆ ಹೋಗೋ ರೋಡ್, ಭಟ್ರ ಮನೆ ಅಲ್ಲ, ಭಟ್ರ ಮನೆಗೆ ಹೋಗೋ ರೋಡ್. ಗಾಯ್ಸ್, ಇನ್ನೇನು ಒಂದು 5 ಮಿನಿಟ್ಸ್ ಮನೆಗೆ ಹೋಗ್ತೀವಿ. ನೋಡಿ, ಇಷ್ಟೇ ವ್ಲಾಗಿಗೆ. ಇದು 2 ಪಾರ್ಟ್ ಮಾಡಿ ಹಾಕಿದ್ದೀನ ಏನೋ ಗೊತ್ತಿಲ್ಲ. 1 ಪಾರ್ಟ್ ಇಲ್ಲ, ಒಂದರಲ್ಲೇ ಮುಗ್ಸೋಕ್ಕೆ ಟ್ರೈ ಮಾಡ್ತೀನಿ. 2 ಪಾರ್ಟು ಮಾಡೋಕ್ಕೆ ಆದಷ್ಟು ಟ್ರೈ ಮಾಡಿರ್ತೀನಿ, ಯಾಕಂದರೆ ಎಲ್ಲೂ ಕಟ್ ಮಾಡೋಕ್ಕೆ ಹೋಗಿರಲ್ಲ, ಆ ಥರ ಇದೆ ಜಾಗಗಳೆಲ್ಲ, ಅದಕ್ಕೆ. ಎಸ್, ಓಕೆ ಗೈಸ್, ಈ ವ್ಲಾಗಿಗೆ ಇಷ್ಟೇ. ಈ ವಿಡಿಯೋ ಯಾವುದೇ ಕಾರಣಕ್ಕೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇದೇ ಥರದ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ತಂದು ಕೊಡ್ತೇವೆ ನಿಮಗೆ, ಹಾಗಾಗಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಇವನು ನೋಡಿ. ಮತ್ತು ಇಲ್ಲಿ ಐಸ್ ಕ್ರೀಮ್ ಎಲ್ಲ ಇಲ್ಲಿ ಖಾಲಿ ಮಾಡ್ಕೊಂಡು ನಮ್ಮ ಊರಿಗೆ ಲಾಸ್ಟಿಗೆ ತೊಗೊಂಬರ್ತಾನೆ, ಅದಿಲ್ಲ ಇದಿಲ್ಲ ಅಂತ. ಜೋರು ಮಾಡ್ಬೇಕು ತಡೀರಿ. ಪಾಮ್ ಆಯಿಲ್ ಐಸ್ ಕ್ರೀಮ್ ಆದರೆ ಟೇಸ್ಟೇ ಒಂಥರ ಇರುತ್ತೆ. ಓಕೆ, ಬಾಯ್, ಸಿ ಯು, ಬಾಯ್.